ಕನಕಪುರ ಬಂಡೆಯನ್ನ ಭೇಟಿಯಾದಂತಹ ಹೊನ್ನಾಳಿ ಹೋರಿ ಬಣ ಬಡಿದಾಟ ನಡುವೆ ಡಿಸಿಎಂ ಭೇಟಿಯಾದ ರೇಣುಕಾಚಾರ್ಯ ಶಾಸಕ ರೇಣುಕಾಚಾರ್ಯ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದು ಬಿಜೆಪಿ ನಾಯಕರಿಗೆ ಈಗ ಅಚ್ಚರಿ ತಂದಿರುವಂತಹ ಒಂದು ವಿಚಾರ. ಡಿಕೆ ಶಿವಕುಮಾರ್ ಅವರ ಸಂಪರ್ಕದಲ್ಲಿ ಈಗಾಗಲೇ ಬಿಜೆಪಿ ನಾಯಕರಿದ್ದಾರಾ? ರೇಣುಕಾಚಾರ್ಯಗೆ ನಿನ್ನೆ ಯಡಿಯೂರಪ್ಪ ಕ್ಲಾಸ್ ತೆಗೆದುಕೊಂಡಿದ್ರು. 2 ದಿನಗಳಿಂದ ಯತ್ನಾಳ್ ಪರವಾಗಿ ಸಾಫ್ಟ್ ಆಗಿರುವ ರೇಣುಕಾಚಾರ್ಯ ಈ ಮಧ್ಯೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದು ಎಲ್ಲರಿಗೂ ಅಚ್ಚರಿ ತಂದಿದೆ. ಈ ಇಬ್ಬರು ನಾಯಕರು ಯಾವ ಕಾರಣಕ್ಕೆ ಭೇಟಿಯಾಗಿದ್ದಾರೆ? ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಅವರನ್ನ ರೇಣುಕಾಚಾರ್ಯ ಅವರು ಭೇಟಿಯಾಗಿರುವಂತಹ ಒಂದು ವಿಚಾರ. ಈಗಾಗಲೇ ರೇಣುಕಾಚಾರ್ಯ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರುವಂತಹ ಒಂದು ವಿಚಾರ ಇದೆಯಲ್ಲ, ಈ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಹಲ್ಲೋಲ ಕಲ್ಲೋಲ ಎಬ್ಬಿಸಿರುವಂಥದ್ದು. ಈಗಾಗಲೇ ರೇಣುಕಾಚಾರ್ಯ ಅವರಿಗೆ ಯಡಿಯೂರಪ್ಪ ಅವರು ಕ್ಲಾಸ್ ತೆಗೆದುಕೊಂಡಿದ್ರು. ಸೊ ಇದರ ಬೆನ್ನಲ್ಲೇ ಈಗಾಗಲೇ ರೇಣುಕಾಚಾರ್ಯ ಅವರು ಯತ್ನಾಳ್ ಅವರ ಬಗ್ಗೆ ಸಾಕಷ್ಟು ಸಾಫ್ಟ್ ಕಾರ್ನರ್ ಕೂಡ ಹೊಂದಿರುವಂಥದ್ದು. ಜೊತೆಗೆ ಡಿಕೆ ಶಿವಕುಮಾರ್ ಅವರನ್ನ ರೇಣುಕಾಚಾರ್ಯ ಅವರು ಭೇಟಿಯಾಗಿರುವಂಥದ್ದು. ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಿಲ್ಲ, ಇದು ಅಚ್ಚರಿ ಮೂಡಿಸಿರುವಂತಹ ಒಂದು ವಿಚಾರ. ಈ ಇಬ್ಬರು ನಾಯಕರು ಯಾವ ಕಾರಣಕ್ಕೆ ಭೇಟಿಯಾಗಿದ್ದಾರೆ? ಕನಕಪುರ ಬಂಡೆಯನ್ನ ಭೇಟಿಯಾದಂತಹ ಹೊನ್ನಾಳಿ ಹೋರಿ ಬಣ ಬಡಿದಾಟ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ರೇಣುಕಾಚಾರ್ಯ ಅವರು ಭೇಟಿಯಾಗಿದ್ದಾರೆ. ಶಾಸಕ ರೇಣುಕಾಚಾರ್ಯ ಡಿಕೆಶಿ ಅವರ ಭೇಟಿ ಇದೆಯಲ್ಲ, ಇದು ಬಿಜೆಪಿ ನಾಯಕರಿಗೆ ಬಹಳ ಅಚ್ಚರಿ ತರಿಸಿರುವಂತಹ ಒಂದು ವಿಚಾರ. ಡಿಕೆ ಶಿವಕುಮಾರ್ ಅವರ ಸಂಪರ್ಕದಲ್ಲಿರುವಂತಹ ರೇಣುಕಾಚಾರ್ಯ ಅವರು ಈಗ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಅವರಿಗೆ ಒಂದು ಹೂಗುಚ್ಛವನ್ನು ಕೊಟ್ಟು ಜೊತೆಗೆ ಒಂದಷ್ಟು ಕಾಗದ ಪತ್ರಗಳನ್ನು ಕೂಡ ಇಟ್ಕೊಂಡಿರುವಂಥದ್ದು. ಅಂದರೆ ಅದನ್ನು ನೋಡಿದಾಗ ಎಲ್ಲ ಒಂದು ಕಡೆ ಏನೋ ಒಂದು ಅರ್ಜಿ ಅಥವಾ ಯಾವುದಾದ್ರೂ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಏನಾದರೂ ಕೆಲಸಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಅವರ ಬಳಿ ಹೋಗಿದ್ರು, ಅಥವಾ ಬೇರೆ ಏನಾದರೂ ರಾಜಕೀಯ ವಿಚಾರಗಳನ್ನು ಮಾತಾಡಲಿಕ್ಕೆ ಡಿಕೆ ಶಿವಕುಮಾರ್ ಅವರ ಬಳಿ ಹೋಗಿದ್ರಾ? ಸೊ ಇದು ರಾಜ್ಯ ರಾಜಕಾರಣದಲ್ಲಿ ಈಗ ಒಂದಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರುವಂತಹ ಒಂದು ವಿಚಾರ.